ಇವತ್ತಿನ ಕಾರ್ಯಕ್ರಮ ಗೃಹಿಣಿ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ತಮಿಳು ಮೂಲದ ತಮಿಳುನಾಡಿನ ಕರೂರು ಎಂಬ ಊರಿನವರು ಸೆಲ್ವಿಮಣಿ ಅಂತ ಕುಂದಾಪುರದಲ್ಲಿ ಬಂದು ಒಂದು 20 ವರ್ಷ ಆಯ್ತು. ಅವರು ಇಲ್ಲಿಯ ಒಂದು ಕನ್ನಡವನ್ನು ಕಲಿತು ಕನ್ನಡದಲ್ಲೇ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ನೀವು ಪ್ರೋತ್ಸಾಹಪೂರ್ವಕವಾಗಿ ಪರಿಗಣಿಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಸೆಲ್ವಿಮಣಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಿಮ್ಮ ಬಾಲ್ಯದ ಸವಿ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಆಯಿತು. ನಾನು ಈಗ ನಂದು ಹೆಸರು ಸೆಲ್ವಿಮಣಿ ಅಂತೇಳಿ. ನಂದು ಆ್ಯಕ್ಚುಲಿ ಸೆಲ್ವಮ್ ಅಂತೇಳಿ ನನ್ನ ಅಪ್ಪ ಹೆಸರು ಇಟ್ಟದು. ಅಂದರೆ ನಮ್ಮದು ಗಂಡನ ಹೆಸರು ಮಣಿ ಅಂತೇಳಿ ನಾನು ಯಾವಾಗಲೂ ಸೇರಿಸ್ಕೊಳ್ಳೋದು ಗಂಡನ ಹೆಸರನ್ನು. ನಾನು ವಿಲೇಜಲ್ಲಿ ಹುಟ್ಟಿದವಳು. ತುಂಬ ವಿಲೇಜ್ ನಮ್ಮದು, ಗ್ರಾಮ. ಅಂದರೆ ದೊಡ್ಡ ಶ್ರೀಮಂತರ ಮನೆಯೇ, ಏನು ಬಡವರೆಲ್ಲ. ಅಪ್ಪ 4 ಅಪ್ಪಗತ್ತೀರು, ಒಂದು ಅತ್ತೆ ಇಲ್ಲ, 4 ಅಪ್ಪದಿರು ಇದ್ರು. ಅವರಿಗೆ ನಾನು ಕುಂಗಟ್ಟ ಹುಡುಗಿಯಾಗಿದ್ದೇನೆ. ಕಡೆಗೆ ನನ್ನೊಟ್ಟಿಗೆ ಹುಟ್ಟಿದವರು 3 ಅಣ್ಣ, 2 ಅಣ್ಣ, 2 ಅಕ್ಕ, 1 ತಮ್ಮ. ಎಲ್ಲರಿಗೂ ನಾನು ಲಾಸ್ಟ್ ಹೆಣ್ಣಾಗಿ 5ನೇವಳಾಗಿ ಹುಟ್ಟಿದ್ದೀನಿ. ತುಂಬ ನನ್ನನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ. ನನಗೆ ಒಂದು ಯಾವಾಗಲೂ ಹೆಣ್ಣಂತೇಳಿ ನನ್ನನ್ನು ಪರಿಗಣಿಸೋದಿಲ್ಲ, ಗಂಡಾಗಿ ಪರಿಗಣಿಸಿದ್ದಾರೆ. ಅದ್ರ ಮೂಲಕ ನಾನು ಒಳ್ಳೆ ಫ್ಯಾಡ್ ಅಂತಾರ, ನಾನು ಒಳ್ಳೆ ರೀತಿಯಲ್ಲಿ ತಿರುಗಾಟ ಮಾಡಿ ಓದಿ ಕಲಿತು. ನನ್ನ ಊರಲ್ಲಿ 8ನೇ ಕ್ಲಾಸ್ ಮಾತ್ರ ಇದ್ದಿತ್ತು. ಕಡೆಗೆ ಹೊರಗಡೆ ಹೆಣ್ಮಕ್ಳು ಏಜ್ ಅಟೆಂಡ್ ಮಾಡಿದ್ರ ಮೇಲೆ ಕಳಿಸೋದಿಲ್ಲಲ್ಲ. ಹಾಗಾದ್ರೂ ನನ್ನ ಅಪ್ಪ ಡೈರೆಕ್ಟ್ ಆಗಿ 10th ಬೇರೆ ಕಡೆ ಒಂದು ಕಡೆ ಹಾಕಿದ್ದಾರೆ. ಅಂದರೆ ಅದು ಎಕ್ಸಾಮ್ ಮಾತ್ರ ಅಟೆಂಡ್ ಮಾಡಲಿಕ್ಕೆ, ಅದು ಅಟೆಂಡ್ ಮಾಡಿದ್ದೀನಿ. ಕಡೆಗೆ ನಮ್ಮೂರಲ್ಲಿ ಫಸ್ಟ್ PC ಸೆಕೆಂಡ್ PC ಅಂದರೆ ಅದು +1 +2 ಇರ್ತದೆ. ಅದಕ್ಕೆ ನಂಗೆ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಬಿಟ್ಟು ಡೈರೆಕ್ಟಾಗಿ ನಾನು BAಕ್ಕೆ ಚಾಲಾಗಿದ್ದೀನಿ. BA ತಮಿಳಲ್ಲಿ BA ಲಿಟ್ರೇಚರ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಎಕ್ಸಾಮ್ ಆಗಿತ್ತು. ಒಂದಲ್ಲಿ ತುಂಬ ಜ್ವರ ಒಂದು ಎಕ್ಸಾಮ್ ಮಾತ್ರ ನನಗೆ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಅವರು 2 ವರ್ಷ ಸರ್ಟಿಫಿಕೇಟ್ ನನಗೆ ಕೊಟ್ಟಿದ್ದಾರೆ. ಆ 1 ವರ್ಷ ಸರ್ಟಿಫಿಕೇಟನ್ನು ಉಳಿತಾಯ ಉಂಟು, ಅದು ಇನ್ನೂ ನಾನು ಮುಗಿಸ್ಲಿಲ್ಲ. ಕಡೆಗೆ ಅದು ಇದ್ದಾಗಲೇ ನಾನು ಬೆಂಗಳೂರಲ್ಲಿ ಫ್ಯಾಷನ್ ಟೆಕ್ನಾಲಜಿ ಹೋಗಿದ್ದೀನಿ. ನಮ್ಮೂರಲ್ಲಿ ಟ್ರೈನಿಂಗ್ ಮಾಡಿದ್ದೀವಿ, ಬೆಂಗಳೂರಲ್ಲಿ ಎಕ್ಸಾಮ್ ಬರೆದೆ. ಅದರಲ್ಲಿ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆದ್ರ ಮೇಲೆ ನನಗೂ ಊರಲ್ಲಿ ಒಂದು ಅಂದರೆ ಪ್ರೈವೇಟ್ ಅನ್ನೈದೆರಸ ಸ್ಕೂಲ್ ಅಂತೇಳಿ ಉಂಟು, ಅಲ್ಲಿಗೆ ನನಗೆ ಕೆಲಸ ಸಿಕ್ಕಿತ್ತು. ಅಂದರೆ ಮಕ್ಕಳಿಗೆ ಹೇಳಿಕೊಡೋದು ಅಂಥರದ್ದು ನನಗೆ. ಮತ್ತು ನಮ್ಮ ಊರಲ್ಲಿ ಬ್ಯಾಂಕಲ್ಲಿ ನನ್ನನ್ನು ಇಂಪ್ರೂವ್ಮೆಂಟ್ ನೋಡಿ ಅವರು ಬ್ಯಾಂಕಲ್ಲಿ ಲೋನ್ ಕೊಟ್ಟಿದ್ದಾರೆ. ಒಂದು 4 ಮಿಷನ್ಗಳು ತಗೊಂಡು ಅಲ್ಲೇ ಸ್ಕೂಲಲ್ಲಿ ಹಾಕಿ ಹಾಫ್ ಡೇ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೆ. ಒಂದು 12 ಗಂಟೆ ಊಟ ಟೈಮ್ ಇರುತ್ತಲ್ಲ, ಅದು ತನಕ ನನಗೊಂದು 3 ಪೀರಿಯಡ್ ಬರ್ತದೆ ಒಂದೊಂದು ಕ್ಲಾಸ್ಗಳಿಗೆ, 8ರಿಂದ 10 ತನಕ ಅದು ಮಾಡ್ತಾ ಇದ್ದೀನಿ. ಕಡೆಗೆ ನಮ್ಗೆ ಅದು ಸಾಕಾಗೋದಿಲ್ಲ ಅಂತೇಳಿ ನಾನು ಒಂದು ರೂಮ್ ತಗೊಂಡು ಅಲ್ಲಿಗೆ ಒಂದು 4 ಹೆಂಗಸರನ್ನು ಇಟ್ಟು ಟೈಲರಿಂಗ್ ಎಲ್ಲರಿಗೂ ಕಲೀಲಿಕ್ಕೆ ಜನ ಬರ್ತಿದ್ದಾರೆ. ಅವರಿಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ನಾನು ಕಟ್ಟಿಂಗ್ ಮಾಡಿ ಕೊಡ್ತೀನಿ. ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀವಿ, ಎಂಬ್ರಾಯ್ಡ್ರಿಂಗ್ ಮತ್ತೆ ಕುಂದನ್ ಕೋರ್ಸ್ ಮಾಡಿ ಅದರಲ್ಲಿ ಅದು ಎಲ್ಲ ಇದಿತ್ತು. ಅದು ನಡೀತಾ ಇದ್ದಾಗ ನನ್ಗೆ ಅದರಲ್ಲಿ ಯೋಗ ಒಂದು ಸಿಕ್ಕಿತ್ತು. ಅದರಲ್ಲಿ ಉಂಟಲ್ಲ ಯೋಗನು ಸ್ವಲ್ಪ, ನಮ್ಮ ಊರಲ್ಲಿ ಯೋಗ ಇದ್ದಿತ್ತು, ಅದು ಸ್ವಲ್ಪ ಕಲ್ತ್ರ ಮೇಲೆ ನಮ್ಗೆ ಎಲ್ಲೆಲ್ಲ ಶಾಲೆಗೆ ಕರೀತಾರೋ ಅಲ್ಲಲ್ಲಿ ಪಾರ್ಟ್ ಟೈಮ್ ಆಗಿ ಹೋಗಿ ಬಂದಿದೆ. ಒಂದೇ ಕಡೆಯಲ್ಲಿ ಕೆಲಸ ಮಾಡಲಿಲ್ಲ. ಪಾರ್ಟ್ ಟೈಮ್ ನಮ್ಮೂರಲ್ಲಿ ಶಾರದಾ ಕಾಲೇಜ್ ಉಂಟು, ಕುಮಾರಸ್ವಾಮಿ ಕಾಲೇಜ್ ಉಂಟು, ಕಡೆಗೆ ಅನ್ನೈದೆರಸ ಸ್ಕೂಲ್ ಉಂಟು, ಕಡೆಗೆ ಸಣ್ಣ ಯೂನಿಯನ್ ಸ್ಕೂಲ್ ಎಲ್ಲ ಉಂಟಲ್ವಾ, ಹೌದು, ಎಲ್ಲ ಕಡೆ ನಾನು ಕರೀದ ಜಾಗಕ್ಕೆಲ್ಲ ಹೋಗಿದ್ದೀನಿ. ಕಡೆಗೆ ನನ್ಗೆ ತುಂಬ ಏನಂದರೆ ಮಕ್ಕಳನ್ನು ಎತ್ತಿ ಒಳ್ಳೆ ಇದು ಗ್ರಿಫ್ಟ್ ಕೊಡಬೇಕು ಅವರಿಗೆ, ಒಳ್ಳೆ ರೀತಿಯಲ್ಲಿ ಅವರನ್ನು ಬೆಳೆಸಬೇಕು. ಎಲ್ಲಿ ಶಾಲೆ ಉಂಟೋ ಅಲ್ಲೆಲ್ಲ ನಾನು ಶಾಲೆಯಲ್ಲಿ ನನಗೆ ಒಂದು ಇದು ಅಪ್ರೂವ್ಡ್ ಥರ ನನಗೆ ಆ ಶಾಲೆಯಲ್ಲಿ ಒಂದು ಫಂಕ್ಷನ್ ಆನ್ಯುವಲ್ ಡೇ ಬರುತ್ತಂದರೆ ನನಗೆ ಹೆಸರು ಕೊಡ್ತಾರೆ. ಕೊಟ್ಟರು ಕೂಡಲೇ ಒಂದು 20 ಮಕ್ಕಳು ಇರತ್ತ, ಅವರಿಗೆ 20 ಮಕ್ಕಳಿಗೂ ಡ್ರೆಸ್ ಕೋಡ್ ನಾನೇ ಕೊಡ್ತೀನಿ. ಒಂದು ಸಾಂಗನ್ನು ನಾನೇ ತಯಾರು ಮಾಡ್ತೀನಿ. ಅದನ್ನು ಫುಲ್ ಅದಕ್ಕೆ ಏನೆಲ್ಲ ಬೇಕಿತ್ತೋ ಅದು ಪೂರ ಸೆಟ್ಟನ್ನು ತಗೊಂಡೋಗಿ ಮಕ್ಕಳನ್ನು ಒಂದು ಸಾಂಗ್ ಅವರದನ್ನು ಒಂದು ಸ್ಪೆಸಿಫಿಕ್ ಆಗಿ ಒಳಗೆ ಒಂದು ಆನ್ಯುವಲ್ ಡೇದಲ್ಲಿ ನಮ್ಮದು ಒಂದು ಪ್ರೋಗ್ರಾಮನ್ನು ಕೊಟ್ಟು ಬರ್ತೀವಿ. ಹಣವೂ ಉಳಿತಾಯ ಆಯಿತು, ನಮಗೂ ಖುಷಿ ಆಯಿತು, ಟೀಚರ್ಸ್ಗಳಿಗೂ ಖುಷಿ ಆಗ್ತದೆ. ಹೀಗೆ ನಮ್ಮೂರಲ್ಲಿ ಏನೆಲ್ಲ ಎಷ್ಟೆಷ್ಟು ಶಾಲೆ ಉಂಟು, ಯಾವ ಶಾಲೆನೂ ಬಿಡಲಿಲ್ಲ.
ಕಡೆಗೆ ಅದಾದ ನಂತರ ನಮಗೆ ನಡೀತಾ ಇದ್ದಾಗ ಮಗಳು ದೊಡ್ಡವಳಾಗಿದ್ದಾಳೆ, ಮಗಳಿಗೆ ಕಾಲೇಜ್ ಸೇರಿಸಿದ್ದೀನಿ, ಮಗನಿಗೆ ಕಾಲೇಜಿಗೆ ಕೊಯಮತ್ತೂರಲ್ಲಿ ಸೇರಿಸಿದ್ದೀನಿ, ಮಗಳು ತಿರುಚಿಯಲ್ಲಿ. ಹೀಗೀಗ ಇದ್ದಾಗ ಅವಳಿಗೆ ಒಂದು 2ನೇ ಡಿಗ್ರಿ ಓದ್ತಾ ಇದ್ದಾಗ ನೆಂಟಸ್ತಿ ಬಂತು. ನಿಮ್ಮ ಥರನೇ ಒಂದು ಚಂದ ಅವಳು, ಅದಕ್ಕೆ ಬೇಗ ಮದುವೆ ಮಾಡಿಸು ಅಂತೇಳಿ ನಮ್ಮ ಬೈಕಿಯಲ್ಲಿ ಎಲ್ಲ ಒತ್ತಾಯ ಮಾಡಿ ಮಂಗಳೂರಲ್ಲೇ ನೆಂಟರು. ನನ್ನ ಬರೋಕ್ಕೆ ಕಾರಣ ಮಂಗಳೂರಲ್ಲಿ ನೆಂಟರು ನಮ್ಮದು ಮಗಳಿಗೆ. ಆಯಿತು ಸರಿ ಅಂತೇಳಿ ಮಂಗಳೂರಲ್ಲಿ ಮದುವೆ ಮಾಡಿಸ್ಕೊಟ್ಟಿದೆ. ಕೊಟ್ರ ಮೇಲೆ 1-2 ವರ್ಷ ಮಕ್ಕಳಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಗಂಡನಿಗೆ ಕಾರವಾರಲ್ಲಿ ಕೆಲಸ, ಅಂದರೆ ಈಗ ಟೈಲ್ಸ್ ಇತ್ತಲ್ವಾ, ಟೈಲ್ಸ್ ಫ್ಯಾಕ್ಟ್ರಿಯಲ್ಲಿ ಅವರಿಗೆ ಸೂಪರ್ವೈಸರ್ ಕೊಟ್ಟಿದ್ದಾರೆ, ಅದು ಕೆಲಸ ಮಾಡ್ತಿದ್ದಾರೆ. ಕಡೆಗೆ ನಮಗೆ ಅಲ್ಲಿ ಇಲ್ಲಿ ನಮ್ಗೆ ಎಲ್ಲರೂ ಒಂದೊಂದು ಕಡೆ ಇದ್ದಾಗ ನಮ್ಗೆ ಸ್ವಲ್ಪ ಬೋರ್ ಆಯ್ತು. ನಮ್ಮ ಅತ್ತೆ ಇದ್ದೀರಾ, ಅತ್ತೆ ಪಟ್ಟ ತೀರಿ ಹೋದ್ರು. ಅದ್ರ ಮೇಲೆ ನಮ್ಗೇನಾಯ್ತು, ಅಯ್ಯೋ ನಮಗೆ ಒಬ್ಬರೇ ಇರೋದು ಬೇಡ, ನಮ್ಮ ಗಂಡನೊಟ್ಟಿಗೆ ಈಗ ಮಗಳಿಗೂ ಡೆಲಿವರಿ ಟೈಮ್ ಬರ್ತಾ ಉಂಟು, ನಾವೊಂದು ಕೆಲಸ ಮಾಡುವ, ಇದನ್ನು ರಿಟೈರ್ಮೆಂಟ್ ತಗೊಂಡ್ರ ಮೇಲೆ ನಾವು ಅವರೊಟ್ಟಿಗೆ ಸೇರುವ ಅಂತೇಳಿ ನಾನು 3 ತಿಂಗಳು ಏನು ಮಾತಾಡಲಿಲ್ಲ. ಡೈರೆಕ್ಟಾಗಿ ಇಲ್ಲಿ ಮಗಳ ಮನೆಗೆ ಬಂದೆ, ಅವಳು ಡೆಲಿವರಿ ಮಾಡಿದೆ, ಅವಳಿಗೆಲ್ಲ ಬಾಣತನ ಮಾಡಿ ಎಲ್ಲ ಇದಾಗುವಾಗ ಅವರಿಗೆ ಸ್ವಲ್ಪ ಇವರು ಇಲ್ಲಲ್ಲ, ಹೋರಾಟ ಮಾಡೋರು ಇಲ್ಲಲ್ಲ, ಅವ್ರು ಬೇಕು ನಮಗೆ ಅಂತೇಳಿ ತುಂಬ ನಂಗೆ ಫೋನ್ ಮಾಡಿ ಕರಿತಾ ಇದ್ರು. ಕಡೆಗೆ ಒಂದು ಸ್ವಲ್ಪ ಬಾಳೆಯನ್ನು ಎತ್ಕೊಂಡು ನಮ್ಮೂರಲ್ಲಿ ಮನೆ ಉಂಟು, ಅಲ್ಲಿ ಹೋಗಿ 1-2 ತಿಂಗಳು ಇದ್ಕೊಂಡು ಮಗುಕ್ಕೆ 5 ತಿಂಗಳ ತನಕ ಕೆಲಸನೂ ಮಾಡಿದೆ. 2 ತಿಂಗಳು ಸರಿ ಬರಲಿಲ್ಲ, ಯಾಕೊತ್ತಾ ನಮಗೂ ಅವಳ ಮಗು ಮಕ್ಕಳು ನೋಡುದ, ಗಂಡನಿಗೂ ಸಪ್ರೇಟಾಗಿ ಬಂದ್ರ, ನನಗೋಸ್ಕರ ಅವ್ರು ಕುಂದಾಪುರ ಬಂದಿರಲ್ಲ, ಅವ್ರಿಗೆ ಮತ್ತು ಒಂದು ಗಂಡನ ಊಟಕ್ಕೆ ಮಾಡಿಕೊಡಂತೇಳಿ ಹಾಕಿದೆ. ಅವನು ಸರಿ ಮಾಡಿಕೊಡ್ಲೆ, ನಮ್ಮೂರು ಊಟ ಬೇರೆ, ಈ ಊರು ಊಟ ಬೇರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ರು, ನಿಮ್ಮ ಸಂಬಳನೂ ಇರಲಿ, ಅದನ್ನು ಕೈದು ಮಾಡು, ನಮ್ಮೊಟ್ಟಿಗೆ ಬಂದುಬಿಡಿ, ನಾವೆಲ್ಲ ಒಟ್ಟೆ ಇರುವ ಅಂದರು. ನಮ್ಮ ಮಗ ಕಾಲೇಜ್ ಕಲಿತಾ ಇದ್ದ. ಸರಿ ಅಂತೇಳಿ ಈಚೆ ಕಡೆ ಬಂದಿದೆ, ಒಂದು ಸಣ್ಣ ಮನೆ ಬಾಡಿಗೆ ತಗೊಂಡು ಕುಂದಾಪುರಲ್ಲಿ ಒಂದು ಮನೆಯಲ್ಲಿ 13 ವರ್ಷ ಇದ್ದಿದ್ದೀವಿ. ಒಂದೇ ಮನೆಯಲ್ಲಿ ಅವರು ನಮ್ಮನ್ನ ಬಿಡುದಿಲ್ಲ, ತಾಯಿ ಥರ ನಮ್ಮ ಸ್ಥಾನದಲ್ಲಿ ಒಳ್ಳೆ ರೀತಿಯಲ್ಲಿ ನನ್ನನ್ನು ಹಚ್ಕೊಂಡಿದ್ರು. ಎದುರುಗಡೆ ಚಿಕ್ಕಮ್ಮ ದೇವಸ್ಥಾನ ಇದ್ದಿತ್ತು. ನಂದು ಆಕ್ಟಿವಿಟಿ ನೋಡಿ ಅವರು ನಂಗೆ ಅಧ್ಯಕ್ಷರ ಸ್ಥಾನ ಕೊಟ್ಟಿದ್ದಾರೆ. ಆ ಚಿಕ್ಕಮ್ಮ ದೇವಸ್ಥಾನದಲ್ಲಿ ಈಗಲೂ ಸೇವೆ ಮಾಡ್ತಾ ಇದ್ದೀನಿ. ಕಡೆಗೆ ಅದು ಆಗ್ತಾ ಇದ್ದಾಗಲೇ ನಮ್ಮ ಮಗನಿಗೂ ನೆಂಟರು ಬಂದಿತ್ತು. ಕಡೆಗೆ ನೆಂಟಿಸ್ತಿ ಬರುವಾಗಲೇ ಇವನಿಗೆ ಒಂದು ಶೋರೂಮ್ ಮಾಡುವ ಅಂತೇಳಿ ನನ್ನ ಮನಸ್ಸಿಗೆ ಬಂದಿತ್ತು. ಅವನಿಗೆ ಬೇರೆ ಕಡೆ ಹೊರಗಡೆ ಎಲ್ಲ ಅಮೆರಿಕದಲ್ಲಿ ಎಲ್ಲ ಸಂಬಳಕ್ಕೆಲ್ಲ ಕರಿತಿದ್ರು. ನಮಗೆ ಎಲ್ಲಿ ಯಾವಾಗಲೂ ನಮ್ಮ ಒಬ್ಬರೇ ಇರುವುದಲ್ಲ, ಬೇಡ ನಾವೆಲ್ಲ ಒಟ್ಟಿರುವ ಅಂತೇಳಿ ಅವನಿಗೆ ಒಂದು ಶೋರೂಮ್ ಮಾಡುವ ಅಂತೇಳಿ ಮಹಾಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಟಾಯ್ಸ್ ಅಂತೇಳಿ ಹೆಸರಿಟ್ಟು ಸೂರ್ನಳ್ಳಿ ರೋಡಲ್ಲಿ ಅಂಗಡಿ ಓಪನ್ ಆಯಿತು. ಕುಂದಾಪುರದಲ್ಲಿ ಅಂಗಡಿ ಓಪನ್ ಆಗಿ 2018 ಓಪನ್ ಆಯಿತು. 18, 19, 20, 21, 4-5 ವರ್ಷ ಒಳ್ಳೆ ಸಂಪಾದನೆ. ನಮ್ಗೆ ಇಲ್ಲಿ ಕಾರ್ಕಳ ಹಿಡಿದು ಮೋಡೀಶ್ವರ ತನಕ ಯಾರೆಲ್ಲ ಅಂಗಡಿ ಇಟ್ಟಿದ್ದಾರೋ ಶಾಪ್ಗಳು, ಗೊಂಬೆ ಶಾಪ್ಗಳು ಎಲ್ಲದಕ್ಕೂ ನಮ್ಮ ಮಗನೇ ಇದು ಮಾಡ್ತಾ ಇದ್ದ. ಅದರೆಲ್ಲ ಕಣ್ಣು ಬೀಳಿತೋ ಏನೋ ಗೊತ್ತಿಲ್ಲ, ಒಂದು ಕೊರೋನಾ ಅಂತೇಳಿ ಒಂದು ಬಂದಿತ್ತು. ಕೊರೋನಾ ಬಂದಾಗ ಈ ಗೊಂಬೆ ಆಟ ಎಲ್ಲ ರೋಡ್ ಮೇಲೆ ಯಾರು ಹಾಕ್ಲಿಕ್ಕಿಲ್ಲ, ಅಂಗಡಿ ಹಾಕ್ಲಿಕ್ಕಿಲ್ಲ, ಯಾರು ಸಾಮಾನು ತಕ್ಕೊಳಿಕ್ಕಿಲ್ಲ. ಹೀಗಾಗಿ ಇದ್ದಕ್ಕೆ ಅಂಗಡಿಯನ್ನು ತುಂಬ ಲಾಸ್ ಆಯಿತು. ಲಾಸ್ ಆದ್ರ ಮೇಲೆ ನಾವು ಕ್ಲೋಸೇ ಮಾಡಿಬಿಟ್ಟಿದ್ದೀವಿ. ಆವಾಗ ಒಂದು ಶೋರೂಮು, ಮೇಲ್ಗಡೆ ಶೋರೂಮು, ಕೆಳಗಡೆ ನಮ್ಮ ಮನೆ ಇದ್ದಿತ್ತು. ಆವಾಗ ಬೇಡ ಸರಿ ಇರಲಿ ಅಂತೇಳಿ ನಾವು ಕ್ಲೋಸ್ ಮಾಡಿದ್ದೀವಿ. ಅದ್ರ ಮೇಲೆ ಮತ್ತೊಂದು ಸರಿ ಇನ್ನು ಅದು ಹಾಗೆ ಸುಮ್ಮನೆ ಇದ್ರೆ ಆಗೋದಿಲ್ಲಲ್ಲ, ಹಾಗಾಗಿ ಮತ್ತೊಂದು ಆ ಮನೆ ಚಿಕ್ಕದಾಯಿತು. ಇವನಿಗೆ ನೆಂಟಸ್ತಿ ಬಂದಿತ್ತು, ಮತ್ತು ದೊಡ್ಡ ಮನೆ ಬೇಕಲ್ವಾ, ಒಂಚೂರು ಮೀನ್ ಮಾರ್ಕೆಟ್ ಹತ್ರ ಒಂದು ಮನೆಗೆ ಹೋಗಿದ್ದೀವಿ. ಅಲ್ಲಿ 5 ವರ್ಷ ಇದ್ದೀವಿ. ಅವರು ಬಿಡಲಿಲ್ಲ, ಆದರೂ ನಮ್ಗೆ ಬೇಕಿತ್ತಲ್ಲ ದೊಡ್ಡ ಮನೆ ಬೇಕಿತ್ತಲ್ಲ ಅಂತೇಳಿ. ಆದರೂ ಚಿಕ್ಕಮ್ಮ ದೇವಸ್ಥಾನ ಬಿಡಲೇ ಇಲ್ಲ. ಅಲ್ಲಿ ಹೋದ್ರ ಮೇಲೆ ಅಲ್ಲಿ ದೇವರು ಸಿಕ್ಕಿದ್ದಾರೆ, ನಾಗಬನ. ಅಲ್ಲಿ ಸೇವೆ ಮಾಡ್ತಾ ಇದೆ, ಈಗಲೂ ಸೇವೆ. ಪಾತ್ರಿಯರಿಂದ ಅಲ್ಲಿ ಅಧ್ಯಕ್ಷರಿಂದ ಎಲ್ಲರೂ ನನಗೊಂದು ಇಂಪಾರ್ಟೆಂಟ್ ಉಂಟಲ್ಲಿ. ನಾನು ಯಾವುದಕ್ಕೂ ಮುಂದಿರ್ತೀನಿ ದೇವಸ್ಥಾನದಲ್ಲಿ. ಅಂದರೆ ದೇವಸ್ಥಾನ ಅಂದರೆ ನಮ್ಮ ಮನೆ ಥರನೇ. ಹಾಗಾಗಿ ಅಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಅಲ್ಲಿ ಇದ್ದುಕೊಂಡೆ ನಮ್ಮದು ಫಸ್ಟ್ ಇಲ್ಲಿ ಇದ್ದಾಗಲೇ ಒಂದು ಜಾಗ ತಗೊಂಡು ಇಟ್ಟಿದ್ದೀವಿ. ಆ ಜಾಗವನ್ನು 10 ಸೆನ್ಸ್ ತಗೊಂಡಿದ್ದೀವಿ. ಕಡೆಗೆ ಮದುವೆ ಆ ನಂತರ ಒಂದು ಮನೆ ಕಟ್ಟಕ್ಕೆ ಶುರು ಮಾಡಿದೆ. ಮನೆಗೆ ಒಳ್ಳೆ ದೊಡ್ಡ ಮನೆ ಕಟ್ಟಿದ್ದೀವಿ. ಈಗ ಕಟ್ಟಿ 5 ವರ್ಷ ಆಯಿತು. ಮಗನಿಗೆ ಹೆಣ್ಣು ಗಂಡು
ಮಗಳಿಗೊಂದು ಹೆಣ್ಣು ಗಂಡು. ಹೀಗೆ ನಮ್ಮ ಸಂಸಾರ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ನನ್ನ ಸೇವೆ ಏನಂದ್ರೆ, ನಾನು ಸ್ವಲ್ಪ ನಂಗೆ ತುಂಬ ಏನು ನೀವು ಹೇಳ್ತೀರಾ ಅದನ್ನು ನಾನು ಅಬ್ಸರ್ವ್ ಮಾಡಿ ರಿಪಿಟೇಷನ್ ಮಾಡಲಿಕ್ಕೆ ನಂಗೆ ಸ್ವಲ್ಪ ಒಂದು ಜ್ಞಾನ ಉಂಟು, ಭಕ್ತಿ ಉಂಟು. ಭಕ್ತಿ ಇತ್ತಲ್ವಾ, ಭಕ್ತಿ ಇದ್ರೆ ಜ್ಞಾನ ಸಿಕ್ಕತ್ತು, ಜ್ಞಾನ ಸಿಕ್ಕಿದ್ರೆ ಮುಕ್ತಿ ಸಿಕ್ಕತ್ತು, ಮುಕ್ತಿ ಸಿಕ್ಕಿದ್ರೆ ದೇವರ ಡೈರೆಕ್ಟಾಗಿ ನಮ್ಮನ್ನು ದೇವರ ಹತ್ರ ಹೋಗ್ತೀವಿ. ಮತ್ತು ಮರುಜನ್ಮ ನಮ್ಗೆ ಬೇಡ, ಮರುಜನ್ಮ ನಮ್ಗೆ ಬರುವುದಿಲ್ಲ. ಈಗ ನಾವು ಏನಾದ್ರು ಪಾಪ ಮಾಡಿದರೆ ಮರುಜನ್ಮ ಬರುತ್ತೆ, ನಾಯೋ ಬೇಕೋ ಯಾವುದಾದ್ರು ಒಂದು ರೀತಿಯಲ್ಲಿ ಬಂದು ಕಷ್ಟಪಡ್ತೀವಿ ಭೂಮಿಗೆ. ಅದು ಬೇಡ ಅಂತೇಳಿ ತುಂಬ ದೇವರು ಭಕ್ತಿಯಲ್ಲಿ ಸ್ಮರಣೆ ಮಾಡಿಕೊಂಡು, ಕೃಷ್ಣನಂದರೆ ತುಂಬ ನನಗೆ ಇಷ್ಟ, ಚಿಕ್ಕ ವಯಸ್ಸಿಂದ ಇಷ್ಟ. ಆದ್ರೆ ಇಷ್ಟು ನನಗೆ ಇವನು ಎಷ್ಟು ಹತ್ತಿರ ನನ್ನನ್ನು ಎಷ್ಟು ಮೇಲೆ ಕೊಂಡು ಬರುವಾನಂತೇಳಿ ನಂಗೆ ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ದೇವರ ಧ್ಯಾನ ಅಥವಾ ಭಜನ ಸಂಕೀರ್ತನಗಳಲ್ಲೇ ನಿಮ್ಮನ್ನ ನೀವು ನಾನು ತೊಡಸ್ಕೊಂಡದ್ದು. ಅಂದ್ರೆ ಚಿಕ್ಕ ವಯಸ್ಸಿಂದ ನಮ್ಗೆ ಅದು ಸ್ಲಾಂಗ್ ಅಂದ್ರೆ, ಈಗ ನಮ್ಗೆ ದೇವರ 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 ಅಂತೇಳಿ ಅದು ಒಂದು ಸ್ಟೆಪ್ ಏಣಿ ಮೇಲೆ ಇಟ್ಟರು ಕೂಡಲೇ ಮೇಲೆ ಹೋಗೋಕ್ಕಾಗೋದಿಲ್ಲ, ಸ್ಟೆಪ್ ಆಗಿ ಬರಬೇಕಲ್ವಾ. ಇಲ್ಲಿ ಎಲ್ಲ ಕಡೆ ನಾವು ಇದ್ದಾಗ, ಈಗ ಒಬ್ಬರು ನೋಡ್ರು ಕೂಡಲೇ ಇನ್ನೊಬ್ಬರು ಹೀಗೆ AB ಅಂತೇಳಿ ಎರಡು ಉಂಟು. ಎದಲ್ಲಿ ಒಳ್ಳೇದು, ಬಿಯಲ್ಲಿ ಕೆಟ್ಟದು. ಬಿ ದಾರಿಯನ್ನು ನಾವು ನೋಡೋದಿಲ್ಲ, ಹೋಗೋದು ಇಲ್ಲ, ಕಾಂಬುದು ಇಲ್ಲ. ಏದಲ್ಲಿ ಒಳ್ಳೇದು ಇರುತ್ತೆ ಅದರಲ್ಲಿ ಹೋಗ್ತಾ ಇರ್ತೀವಿ. ಒಳ್ಳೆ ದಾರ ಇತ್ತು, ಕಲ್ಲು ಮುಳ್ಳಿ ಇಲ್ಲ, ಅದಕ್ಕೋಸ್ಕರ ಅದರಲ್ಲಿ ಹೋಗ್ತೀವಿ. ಅಲ್ಲಿಂದ ಪಾಸಾಗಿ ಈಗ ಮಟ್ಟಕ್ಕೆ ಬಂದಿದ್ದೀನಿ. ನೀವು ನಿಮ್ಮನ್ನ ಭಜನೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಸಂಕೀರ್ತನೆಗಳಲ್ಲಿ ಅದು ಏನಂದ್ರೆ, ನಮ್ದು ಚಿಕ್ಕಮ್ಮ ದೇವಿ ನಂಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರಲ್ಲ, ಆವಾಗ ಮುಂಚಿಂದೆ ನನ್ಗೊಂದು ಅಭ್ಯಾಸ ಏನಂದ್ರೆ, ಕನ್ನಡ ಭಕ್ತಿ ಸಾಂಗನ್ನು ಒಳ್ಳೆ ರೀತಿಯಲ್ಲಿ ನಾವು ಮಾಡಬೇಕಂತೇಳಿ ನನಗೊಂದು ಆಟ. ಚಿಕ್ಕ ಭಜನೆಗಳು ನಾನು ತಕೊಂಡು ಹಾಡ್ತಾ ಇದ್ದೀನಿ. ಹಾಡ್ತಾ ಇದ್ದಾಗ ಚಿಕ್ಕಮ್ಮ ಮಹಿಳಾ ಮಂಡಳಿ ನಮ್ದು ಎಲ್ಲೂ ಅದು ಯಾರು ನಾನು ಹೊರಗಡೆಯಿಂದ ಬಂದವಳು, ತಮಿಳವಳು, ಒಳ್ಳೆ ಹಾಡ್ತೆ. ಅಲ್ಲಿದ್ದವರೆಗೆ ಸ್ವಲ್ಪ ಇನ್ನೂ ಬರಲಿಲ್ಲ. ನಾನು ಒಂದು ಸಾರನ್ನ ಕರೆಸಿದೆ, ನಾ ಅಧ್ಯಕ್ಷರ ಸ್ಥಾನ ಇದ್ದಾಗ ಕರೆಸಿದೆ. ಅವ್ರು ಬಂದಿದ್ರು, ನಮ್ಮ ಟೀಮನ್ನು ಮುಂದರಿಸಿ ಒಳ್ಳೆ ರೀತಿಯಲ್ಲಿ ಉಡುಪಿಯಲ್ಲಿ ಒಂದು ವರ್ಷ ಟ್ರೈನಿಂಗ್ ಕೊಟ್ಟರ ಮೇಲೆ ಉಡುಪಿಯಲ್ಲಿ ನಮ್ಗೆ ತಕ್ಕೊಟ್ರ ಮೇಲೆ ಉಡುಪಿ ಚಿಕ್ಕಮ್ಮ ಮಹಿಳಾ ಮಂಡಳಿ ಅಂತೇಳಿ ಈಗಲೂ ಆಗ್ತಾ ಉಂಟು. ಕಡೆಗೆ ಅದರಲ್ಲಿ ನಾನು ಸ್ವಲ್ಪ ಅದರಲ್ಲಿ ಅವರೊಟ್ಟಿಗೆ ಟ್ರೈನಿಂಗ್ ಹೋಗ್ತಾ ಇದ್ದೀವಿ. ಅವರು ಕೂಡ ಒಂದು ಟೀಮ್ ಮಾಡಿದ್ದಾರೆ, ನಮ್ಮ ತಿರುಪತಿ ಕೂಡ ಅವರೊಟ್ಟಿಗೆ ಹೋಗಿ ಬಂದಿದ್ದೀವಿ. ಕಡೆಗೆ ಅದು ಇದ್ದಾಗ ನಮ್ಗೆ ಕನ್ನಡ ಕಲೀಲಿಕ್ಕೆ ಹೋಗಿದಲ್ವಾ, ಅಲ್ಲಿ ಅವರಿಗೆ ಇವರನ್ನು ಯಾವ ರೀತಿ ಕನ್ನಡವನ್ನು ಓದಿಸ್ಲಿಕ್ಕೆ ಸಾಧ್ಯ ಉಂಟಂತೇಳಿ ನನಗೆ ಏನು ಮಾಡ್ರು, ನೀವು ಫಸ್ಟ್ ಒಂದು ಹನುಮಾನ್ ಚಾಲೀಸ ಓದಿ. ಅದು ಹನುಮಾನ್ ಚಾಲೀಸದಲ್ಲಿ ಮನಸ್ಸು ಗಟ್ಟಿ ಆಗ್ತದೆ, ಅಕ್ಷರಗಳು ನಿಮ್ಗೆ ಒಳ್ಳೆ ರೀತಿಯಲ್ಲಿ ಅದ್ರ ಬರ್ತದೆ. ಅದರ ಮೇಲೆ ನೀವು ವಿಷ್ಣು ಸಹಸ್ರನಾಮ ಓದಿ. ವಿಷ್ಣು ಸಹಸ್ರನಾಮ ಓದ್ರ ಮೇಲೆ ನೀನು ಭಗವದ್ಗೀತೆಯನ್ನೇ ಓದಿ ಅಂತೇಳಿ ನಂಗೆ ಸ್ಟೆಪ್ ಹೇಳಿಕೊಟ್ಟು. ನಾನು ಕಲ್ತದ್ದು ಬರ್ಕೂರ್ ಅಂತೇಳಿ, ಅಲ್ಲಿ ಒಂದು ನಮ್ಮ ಜಯಲಕ್ಷ್ಮಿ ಮೇಡಮ್ ಅಂತ ಹೇಳಿದ್ದಾರೆ. ಅವರು ನಂಗೆ ಈಗಲೂ ಅವರನ್ನು ಮರೀಲಿಕ್ಕೆ ಆಗೋದಿಲ್ಲ, ಕಲ್ತು ಕೊಟ್ಟಿದ್ರು. ಕಡೆಗೆ ಅದನ್ನು ತಕ್ಕೊಂಡು ನಮ್ಮ ಕುಂದಾಪುರಲ್ಲಿ ನಮಗೂ ಇನ್ನೊಂದು ಮಿಸ್ ಇದ್ದಾರೆ, ಗೌರಿ ಮಿಸ್ ಅಂತೇಳಿ. ಅವ್ರ ಹತ್ರನೂ ಸ್ವಲ್ಪ ಹೋಗಿ ಅವ್ರ ಹತ್ರ ಓದೋದು ನಮ್ಮ ಮನೆ ಎದುರುಗಡೆ. ಅವ್ರ ಹತ್ರನೇ ಏನಾದ್ರು ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೋದು. ಹೀಗೀಗೆ ಅವ್ರ ಹತ್ರ ಹೋಗಿ ಎಲ್ಲ ತುಂಬ ವಿಷಯಗಳೆಲ್ಲ ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ಫಸ್ಟ್ ಹನುಮಾನ್ ಚಾಲೀಸ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡಿದೆ. ಅಕ್ಷರಗಳು ಸ್ವಲ್ಪ ಕಷ್ಟ ಇರುತ್ತಾ, ಮತ್ತೆ ನಾನು ಅದು 1-2 ಸಲ ಇಲ್ಲ, 5,000 ಕೂಡ ನಾನು ಭಗವದ್ಗೀತೆಯನ್ನು ಫುಲ್ 18 ಅಧ್ಯಾಯ ಓದಲಿಕ್ಕೆ ಒಬ್ಬರೊಬ್ಬರು ನಮ್ಮದು ಟೀಮ್ ಉಂಟು ಕುಂದಾಪುರಲ್ಲಿ. ಆ ಟೀಮ್ ಮೇಡಮ್ ಹತ್ರ ನಾನು ಹೋದ್ರ ಮೇಲೆ ಅವರು ನನ್ನನ್ನು ಸೇರಿಸ್ಕೊಂಡ್ರು. ನನಗೊಂದು ಅಧಿಕಾರ ಉಂಟು ಅಲ್ಲಿ, ನಮಗೊಂದು ಇದು ಕೊಟ್ಟಿದ್ದಾರೆ, ಪೇಜ್ ಕೊಟ್ಟಿದ್ದಾರೆ ಭಗವದ್ಗೀತೆಗೆ. ನಾವು ಅವರೊಟ್ಟಿಗೆ ಹೋದಾಗ, ಅವರೊಟ್ಟಿಗೆ ಗುಂಪಲ್ಲಿ ಎಲ್ಲರೂ ಸೇರಿ ಓದುವಾಗ ನಾನು ಅವರೊಟ್ಟಿಗೆ ಓದ್ತೀನಿ. ತಮಿಳಲ್ಲಿ ಪರ್ಫೆಕ್ಟ್ ಆಗಿ ಓದ್ತೀನಿ. ತಮಿಳು ಉಂಟು, ನನಗೆ ತಮಿಳ್ ಭಗವದ್ಗೀತೆ ಬುಕ್ಕನ್ನು ಉಂಟು, ಕನ್ನಡ ಭಗವದ್ಗೀತೆ ಬುಕ್ಕನ್ನು ಉಂಟು. ಕಡೆಗೆ ಅದರಲ್ಲಿ 18 ಅಧ್ಯಾಯದಲ್ಲಿ ಸಣ್ಣ ವ್ಯಾಡ್ಗಳೆಲ್ಲ ಕನ್ನಡದಲ್ಲಿ ಸ್ವಲ್ಪ ಒಂಚೂರು ಮಿಸ್ಟೇಕ್ ಕಾಹ ಅಂತೇಳಿ ತಪ್ಪು ಓದಬಾರ್ದಲ್ವಾ, ಓದಿದರೆ ದೇವರದನ್ನು ಕರೆಕ್ಟ್ ಓದಬೇಕು. ಅದು ಸಲವ ನಾನು ಏನು ಮಾಡಿದೆ, ಪ್ರಿಂಟ್ ಔಟ್ ಮಾಡಿದೆ. ಅಂದರೆ ವ್ಯಾಡ್ಗಳಿಗೆ 2 ಅಕ್ಷರ ಇದ್ರೆ ಅದ್ರ ಕೆಳಗಡೆ ಒಂದು ಇದು ಬರ್ತದೆ, ಅಡಿ ಒತ್ತು. ಅದನ್ನ ನಾನು 2 ಅಕ್ಷರವಾಗಿ ಅದನ್ನ ನಾನು ಒಳ್ಳೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. 18 ಅಧ್ಯಾಯವು ನನ್ನ ಕೈಯಲ್ಲಿ ಅದು ಒಂದು ಬುಕ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಂಗೆ ಅದಕ್ಕೆ ಓದುವಾಗಲೇ ಈಸಿ ಆಗ್ತದೆ.
ಫುಲ್ ಬುಕ್ ನೋಡಿ ಓದಲಿಕ್ಕೆ ಈ ನಾನು ಪ್ರಿಂಟೌಟಲ್ಲಿ ಓದುವಾಗ ನನಗೆ ಈಸಿ ಆಗ್ತದೆ, ಅದನ್ನು ಓದ್ತಾ ಇದ್ದೇನೆ. ಈಗಲೂ ವಿಷ್ಣು ಸಹಸ್ರನಾಮ ನಮ್ಮದು ಒಂದು 2-3 ದೇವಸ್ಥಾನ ಉಂಟು ಕುಂದಾಪುರಲ್ಲಿ. ವಾರಕ್ಕೆ 3 ಸಲ ವಿಷ್ಣು ಸಹಸ್ರನಾಮವನ್ನು ಪಠಣವನ್ನು ಹೋಗಿ ಅಲ್ಲಿ ಕೂತ್ಕೊಂಡು ಮಾಡಿ ಬರ್ತೀವಿ. ಮಾಂಕಾಳಿ ದೇವಸ್ಥಾನ, ಚಿಕ್ಕಮ್ಮ ದೇವಸ್ಥಾನ, ಲಕ್ಷ್ಮೀನಾರಾಯಣ ದೇವಸ್ಥಾನ. ಕಡೆಗೆ ಭಗವದ್ಗೀತೆಯನ್ನು ಯಾವಾಗ ಕರೀತಾರೋ ಆವಾಗ, ಈಗ ಕಳೆದ 20-21 ಇದರಲ್ಲಿ ಎಲ್ಲ ನಾವೆಲ್ಲ ಹೊರಗಡೆ ಎಲ್ಲ ಎಲ್ಲೆಲ್ಲಿ ದೇವಸ್ಥಾನ ಉಂಟು 18 ದೇವಸ್ಥಾನ ಒಂದು ಸಂಕಲ್ಪ ಮಾಡಿಕೊಂಡ್ರೆ 18 ದೇವಸ್ಥಾನ ಮುಟ್ಟಿ ಎಲ್ಲರೂ ಓದಿಯೇ ನಿಲ್ಲಿಸೋದು. ಅದು ಒಂದು ಲಾಸ್ಟ್ ದಿನ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಮೇಡಮ್. ಹಾಗಾಗಿ ಇಲ್ಲಿ ಎಲ್ಲ ಶೃಂಗೇರಿ, ಶಾರದಾಂಬ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೊರನಾಡು, ಕಡೆಗೆ ಇಲ್ಲಿ ಕೊಳ್ಳೂರು ಮೂಕಾಂಬಿಕಾ, ಇಲ್ಲಿ ಎಲ್ಲ ಹಳ್ಳಿಯಲ್ಲಿ ತುಂಬ ದೇವಸ್ಥಾನಗಳಿರುತ್ತೆ. ಉಡುಪಿಯಲ್ಲಿ ಸುತ್ತಮುತ್ತ ಒಂದು 5-6 ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀವಿ. ಅದನ್ನ ಹೆಸರು ಹೇಳಕ್ಕೆ ಬರಲಿಲ್ಲ, ನೆನಪುಂಟು. ಇಲ್ಲೆಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ 18 ಅಧ್ಯಾಯವು 18 ದಿನವೂ 18 ಅಧ್ಯಾಯ ಮುಗಿಸಿದ್ದೀವಿ. ಅದು ಕೂಡ ಅದು ಈಗ ಒಂದು 2-3 ವರ್ಷ, ಈಗ ಕಳೆದ ವರ್ಷ, ಈಗ ಒಂದು ತಿಂಗಳು ಮೊದಲು ನಮ್ಮ ಅಲ್ಲಲ್ಲೇ ಕುಂದಾಪುರಲ್ಲಿ, ಯಾಕಂದ್ರೆ ಅವರಿಗೆ ಸ್ವಲ್ಪ ಅಲ್ಲಲ್ಲೇ ಪ್ರೋಗ್ರಾಮ್ ಇರ್ತದೆ, ಅದಕ್ಕೆ ಹೊರಗಡೆ ಬೇಡ, ಕುಂದಾಪುರಲ್ಲಿ ಎಷ್ಟು ದೇವಸ್ಥಾನ ಉಂಟು ಅಲ್ಲೇ ಮಾಡಿಸು ಅಂತೇಳಿ ಅಲ್ಲೆಲ್ಲಿ ಮಾಡ್ತಾರೆ. ನೀವು ತಮಿಳುನಾಡಿನಿಂದ ಇಲ್ಲಿ ಕರ್ನಾಟಕಕ್ಕೆ ಬಂದು ಇಲ್ಲಿ ಕನ್ನಡ ಒಂದು ಬೇರೆ, ಕುಂದಾಪುರ ಕನ್ನಡ ಸ್ವಲ್ಪ ಚೇಂಜ್ ಇದೆ. ಹೌದೌದು, ಅದು ಎರಡನ್ನು ನೀವು ಕಲ್ತಿದ್ದೀರಿ. ಹೌದು, ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಖಂಡಿತ. ಅದು ಓದ್ಲಿಕ್ಕೆ ಸಹ ಬರುತ್ತಾ ನಿಮ್ಗೆ? ಓದ್ತೆ. ಹೌದು, ಕನ್ನಡ ಓದ್ತೆ. ವೆರಿ ಗುಡ್. ಈಗ ಅಲ್ಲಿಯ ಒಂದು ಆಚರಣೆ, ಅಲ್ಲಿಯ ವಾತಾವರಣ, ಇಲ್ಲಿಯ ವಾತಾವರಣಕ್ಕೂ ನಿಮ್ಗೆ ಏನಾದ್ರು ವ್ಯತ್ಯಾಸ ಅಂದ್ರೆ ಏನ್ ಗೊತ್ತುಂಟಾ, ಹಳ್ಳಿಗೆ ನಾವು ಎಲ್ಲ ಅದನ್ನಲ್ಲಿ ಅರಿದುಕೊಂಡದ್ದು ನಮ್ಗೆ ಅದು ಜ್ಞಾನಕ್ಕೆ ಅದರಲ್ಲಿ ಇದು ಪೂರ ವಿಷಯ ಇರುತ್ತೆ. ಇಲ್ಲಿ ಸ್ವಲ್ಪ ಗೊತ್ತಿಲ್ಲಲ್ಲ. ಅದನ್ನು ನಾವು ಈಗ 20 ವರ್ಷ ಕಾಲ ಆದ್ರ ಮೇಲೆ ಇದರಲ್ಲಿ ಏನೆಲ್ಲ ಇರ್ತದೆ, ಯಾವ ರೀತಿ ಹೋದ್ರೆ ಯಾವ ಬರುತ್ತೆ ಅದ ತಿಳ್ಕೊಂಡಿದ್ದೀನಿ ನಾನು. ಈಗ ಈಗ ಏನಾದರೂ ಈಗ ಒಂದು ದೇವಸ್ಥಾನಕ್ಕೆ ಹೋದ್ರೂ ಕೂಡಲೇ ನಾವು ಭಜನೆ ಶುರು ಮಾಡ್ತೀವಿ. ಶುರು ಮಾಡುವಾಗ ಫಸ್ಟ್ ಏನೆಲ್ಲ ಸ್ಟಾರ್ಟ್ ಮಾಡೋದು ಗಣಪತಿಯಿಂದ, ಹೀಗೀಗೆ ಒಂದು ಮುಗಿಸುವಾಗ ಯಾವ ರೀತಿ, ಅದೆಲ್ಲ ಕೂಡ ನಮ್ಗೆ ಅದರಲ್ಲಿ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಚಿಕ್ಕಮ್ಮ ಮಹಿಳಾ ಮಂಡಳಿ ಅಂದ್ರಲ್ಲಿ ನಮ್ದು ಹೆಣ್ಸರು, ಅವ್ರಿಗೆ ಏನು ಅರ್ಥ ಆಗುತ್ತೋ ಅಷ್ಟಿಗೆ ಮಟ್ಟಕ್ಕೆ ಇದು ಈಗಲೇ ಇದ್ರೆ ನಾವು ಮುಂದುವರಿಸ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಮಂಜುನಾಥ ಭಜನಾ ಮಂಡಳಿ ಅಂತೇಳಿ ಈ ಗಂಡಸರೊಟ್ಟಿಗೆ ಸೇರಿದೆ. ಗಂಡಸರು ಒಂದು 7-8 ಗಂಡಸರಿದ್ದಾರೆ, ನಾನು ಒಬ್ಳೆ ಹೆಣ್ಸು. ಅವರು ಅಂದ್ರೆ ಒಳ್ಳೆ ಟೀಮು. ಅಂದ್ರೆ ನಮ್ಮ ಟೀಮ್ ಕೂತ್ಕೊಂಡ್ರೆ ನೋಡಿ, ನಾವು ಸುಮಾರು ಒಂದು 3 ವರ್ಷ ಕಾಲ ಅದರಲ್ಲಿ ಇದ್ದೀವಿ. ಎಲ್ಲಿ ಮಟ್ಟಕ್ಕೆ ಬೇಕಾದ್ರೂ, ಧರ್ಮಸ್ಥಳ ಈಗ ಮೊನ್ನೆ ಹೋಗಿ ಬಂದಿತ್ತು, ಕಡೆಗೆ ಎಲ್ಲೆಲ್ಲ ಹಳ್ಳಿಯಲ್ಲಿ ದೂರ ಅಯ್ಯಪ್ಪ ಸ್ವಾಮಿ ಏನೆಲ್ಲ ಉಂಟೋ, ಮೊನ್ನೆ ಕೂಡ ಇಲ್ಲಿ ನಮ್ಮದು ಇಲ್ಲಿ ದುರ್ಗಾ ಪರಮೇಶ್ವರಿ ಉಂಟಲ್ಲ ಮುಲ್ಕಿಯಲ್ಲಿ, ಅಲ್ಲಿ ದೇವಸ್ಥಾನ ಕೂಡ ನಮ್ಮ ಟೀಮ್ ಬಂದಿತ್ತು. ನಾ ಎಲ್ಲ ಟೀಮಲ್ಲಿ ಎಲ್ಲ ಕಡೆನೇ ಅವರೊಟ್ಟಿಗೆ ಹೋಗ್ತೀನಿ, ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಮಾಡಿಕೊಡ್ತೀನಿ. ಟೈಮ್ ಆಯ್ತಾ ಮೇಡಮ್? ಮಾಡಿಸ್ತೀನಿ ಅವರೊಟ್ಟಿಗೆ. ಅದಕ್ಕೆ ನನಗೆ ತುಂಬ ಅದರಲ್ಲಿ ಗ್ರಿಫ್ ಆಯಿತು. ನಾನು ಈಗ ಮತ್ತೊಂದು 3 ತಿಂಗಳು ಮೊದಲು ಏನು ಮಾಡಿದೆ, ಆಯ್ತಲ್ಲ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದೀವಿ, ನಮಗೂ ಸಪ್ರೇಟಾಗಿ ನಾವು ಒಂದು ಕೂತ್ಕೊಂಡು ನಮ್ಮ ಭಜನೆ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂತೇಳಿ ನಾನೇನು ಮಾಡಿದೆ, ನನಗೆ ತುಂಬ ಇಷ್ಟಪಟ್ಟ ರಾಘವೇಂದ್ರ ದೇವಸ್ಥಾನ ಉಂಟು, ಅಲ್ಲಿಗೆ ಅಧ್ಯಕ್ಷರ ಹತ್ರ ಮಾತಾಡಿದೆ. ನಮಗೂ ಸಪೋರ್ಟಿಗೆ ನಾಗರಾಜಣ್ಣ ಅಂತೇಳಿ ಒಬ್ಬರು ಇದ್ದರು. ಆಯ್ತಮ್ಮ, ನಾವೊಂದು ಟೀಮ್ ಮಾಡೋಣ ಅಂತೇಳಿ ಈಗ ಒಂದು 3 ತಿಂಗಳ ಮೊದಲು ಒಂದು ಉದ್ಘಾಟನೆ ಮಾಡಿದ್ದೀವಿ. ರಾಘವೇಂದ್ರ ಭಜನಾ ಮಂಡಳಿ ಅಂತೇಳಿ ನನ್ನ ಕೈಯಲ್ಲಿ ಈಗ ಉಂಟು. ಅದರಲ್ಲಿ ನಾವು 8 ಜನ ಇದ್ದೀವಿ. 3-4 ಹೆಣ್ಸರು, 5 ಹೆಣ್ಸರಿದ್ದಾರೆ, ನಾನೊಬ್ಳು 6, ಕಡೆಗೆ 3 ಗಂಡಸರಿದ್ದಾರೆ. ಈಗ ನಡೀತಾ ರಾಘವೇಂದ್ರ ಭಜನಾ ಮಂಡಳಿ ಅಂತೇಳಿ ಶುರು ಮಾಡಿದೆ. ನೀವು ಇಲ್ಲಿ ಬಂದು ಕೂಡ ಭಜನೆ ಆಧ್ಯಾತ್ಮದ ಬಗ್ಗೆನೇ ಹೆಚ್ಚಿನ ಒಲವನ್ನು ತೋರಿಸಿ ನೀವು ಭಜನೆ ತಂಡಗಳನ್ನು ಕಟ್ಕೊಂಡು ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಭಜನೆಗಳು ಈ ರೀತಿಯಲ್ಲಿ ನೀವು ನಿಮ್ಮ ಸಮಯವನ್ನು ಇದರಲ್ಲಿ ನೀವು ವಿನಿಯೋಗಿಸ್ತಾ ಇದ್ದೀರಿ. ಇದಕ್ಕಿಂತ ಮುಂಚೆ ನೀವು ತಮಿಳ್ನಾಡಲ್ಲಿರುವಾಗ ಅಲ್ಲಿ ಸಹ ನಿಮ್ಮದು ಒಂದು ಹೆಸರಾಂತ ಕುಟುಂಬ, ಅಲ್ಲಿಯೂ ಕೂಡ ನಿಮಗೆ ಸುಮಾರು ಹೇಳ್ಬೇಕಲ್ಲ. ನನ್ನ ಊರಲ್ಲಿ ವಿಲೇಜಲ್ಲಿ ಇದ್ದಾಗ
ದೇವಸ್ಥಾನಗಳಿರ್ತದೆ. 5 ನಿಮಿಷದಲ್ಲಿ ಹೇಳಿ. ದೇವಸ್ಥಾನಗಳಿರ್ತದೆ. ನನ್ನ ಅಪ್ಪ ಕೂಡ ಭಕ್ತರೇ. ನನ್ನ ಅಪ್ಪ ನಂಗೆ ತೋರಿಸಿದ ಎಲ್ಲವೂ ದೇವರನ್ನೇ. ದೇವರ ಯಾವ ರೀತಿ ದೇವರನ್ನ ಸ್ಮರಣೆ ಮಾಡುದಂತೇಳಿ ನನ್ನ ಅಪ್ಪ ನಂಗೆ ಹೇಳಿಕೊಟ್ಟಿದ್ದಾರೆ. ನನ್ನ ಅಜ್ಜ ಕಾಲದಿಂದ ಅವರೆಲ್ಲರೂ ಭಕ್ತಾದಿಗಳಿದ್ದಾಗ ಕುಟುಂಬದಲ್ಲಿ ಹುಟ್ರೆ ನಮಗೂ ಭಕ್ತಿ ಬರುತ್ತಲ್ವಾ. ಹಾಗಾಗಿ ಅಲ್ಲಿ ನಮ್ಮ ಊರಲ್ಲಿ ಕೂಡ ನಾನು ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದು ಕೂಡ ದೇವಸ್ಥಾನದಲ್ಲೇ. ಏನು ಗೊಂಬೆ ಇಟ್ಟುಕೊಂಡು ದೇವರಿಗೆ ಅದನ್ನು ನಾನು ಪೂಜೆ ಮಾಡಿ ಅದಕ್ಕೆ ಏನೇನೋ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀನಿ. ಆವಾಗಲೂ ಕೃಷ್ಣನ ಅಂದರೆ ತುಂಬ ಇಷ್ಟ ಆಗುತ್ತೆ. ಕಡೆಗೆ ಹೀಗೆ ನಮ್ಮ ಕುಟುಂಬದಕ್ಕೆ ಒಂದು ದೇವಸ್ಥಾನ ಉಂಟು. ಅದಕ್ಕೆಲ್ಲ ಹೋಗುವುದು, ನೀರು ಹಾಕೋದು, ಅಮ್ಮನಿಗೆ ಸೀರೆ ಉಡಿಸೋದು, ಪೊಟ್ಟು ಹಚ್ಚೋದು, ಹೂವೆಲ್ಲ ಕೊಯ್ದು ಕಟ್ಟಿ ಹಾಕೋದು, ಇದು ಮಾಡ್ತಾ ಇದ್ದೀನಿ. ಕಡೆಗೆ ನಾನು 8ನೇ ಕ್ಲಾಸ್ ಓದುವಾಗ ನಾನು ಓದ್ತಾ ಇರೋದು ಅಲ್ಲಿ ಗಣಪತಿ ಕೂತ್ಕೊಂಡಿರ್ತಾರೆ. ಆವಾಗ ಓಡಿ ಬಂದು ಅವ್ರನ್ನ ಕೈ ಮುಗಿದು ಕಡೆಗೆ ಸ್ವಲ್ಪ ಒಂಚೂರು ಅರ್ಥ ಮಾಡ್ಕೊಂಡ್ರ ಮೇಲೆ ದಿನ ಇವ್ರು ಗೂಡಿಸಿ ಒರೆಸಿ ಇವ್ರಿಗೆ ದೀಪ ಹಚ್ಚಿ ಒಂದು ರಂಗೋಲಿ ಮಾಡ್ರಿ ಏನಾಗತ್ತಂತೇಳಿ ನನ್ನ ಮನಸ್ಸಿಗೆ ಬಂದಾಗ ಬೇಗ ಎದ್ದ ತಕ್ಷಣ ಓಡಿ ಬಂದು ಅವ್ರಿಗೆ ಆವಾಗೆಲ್ಲ ಮಣ್ತಾರೆ ಎಲ್ಲ, ಆವಾಗ ಸಗುಣಿ ಹಾಕಿ ಅದಕ್ಕೆ ಗೂಡಿಸಿ ಒರೆಸಿ ರಂಗೋಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಗಣಪತಿಗೆ. ಆ ಗಣಪತಿ ದೇವಸ್ಥಾನ ಹಾಗೆ ಹೀಗೆ ಆಗುವಾಗ ನಂಗೆ ಸ್ವಲ್ಪ ಇದೆಲ್ಲ ಆಗ್ತಾ ಉಂಟಾ, ಕೆಲಸ ಸಿಕ್ಕಿತ್ತು, ಮದುವೆ ಆಯಿತು. ಆಗ್ತಾ ಇದ್ದಾಗ ಏನು ಮಾಡಿದೆ, ನಮ್ಮ ಇಲ್ಲಿ ಮದುವೆ ಮಾಡಿ ಬಂದ್ರ ಮೇಲೇ ನನಗೆ ಒಂದು ಗಣಪತಿ ದೇವಸ್ಥಾನ ಸಿಕ್ಕಿತ್ತು. ಅದೇ ಟೈಪಲ್ಲಿ ಮಾರಿಕುಡಿ ಅಂತೇಳಿ ನಮ್ಮ ಮನೆ ಎದುರುಗಡೆ ಚಿಕ್ಕ ದೇವಸ್ಥಾನ ಇದಿತ್ತು. ನನಗೆ ಅಲ್ಲಿ ನಾನು ಹೋಗ್ತಾ ಬರ್ತಾ ಇದ್ದಾಗ ಅಲ್ಲಿ ನಂಗೆ ಅದೇ ಸರ್ತಾನೆ. ಈಗಲೂ ನಾನು ಹೋದರೆ ಮಾತ್ರ ದೀಪ ಹಚ್ತಾರೆ. ನನ್ನನ್ನು ಉದ್ಘಾಟನೆಗೆ ನಾನು ಅಲ್ಲಿ ನಮಗೂ ಫಸ್ಟಿಗೆ ಹೇಳಿಬಿಡ್ತಾರೆ, ಉದ್ಘಾಟನೆ ಇವತ್ತು ಹಬ್ಬ ಬರ್ತದೆ, ನೀವು ಬರಬೇಕಂತೇಳಿ ನಂಗೆ ಒಂದು ಅರ್ಜಿ ಹಾಕ್ತಾರೆ. ನಾನು ಅಲ್ಲಿ ಹೋಗ್ತೀನಿ. ನಾನು ಹೋದ್ರ ಮೇಲೆ ನಮ್ದು ಅಲ್ಲಿ ಉದ್ಘಾಟನೆ ಶುರುವಾಗತ್ತೆ. 4 ದಿನ ಹಬ್ಬ ಇರುತ್ತೆ. ಅದನ್ನು ಮುಗಿಸಿ ನನ್ನ ಕೈಯಿಂದೇ ದೇವರಿಗೆ ಎಲ್ಲ ಸಮರ್ಪಣೆ ಮಾಡಿ ಅಲ್ಲಿ ಬರೋರಿಗೆ ಸಾಲ್ ಹಾಕಿ ಅಲ್ಲಿ ವರ್ಣನೆ ಮಾಡ್ತೀನಿ ನಮ್ಮ ಭಾಷೆಯಲ್ಲಿ. ದೇವರು ಯಾರು ಏನು ಅವರನ್ನು ನಂಬಬೇಕು ಅಂತರ ನನಗೂ 1 ಗಂಟೆ ಪೀಚ್ ಕೊಡ್ತಾರೆ. ಅದನ್ನು ನಾನು ಅಲ್ಲಿ ಕೂತ್ಕೊಂಡು 1 ಗಂಟೆ ನಾನು ಮಾಡ್ತೀನಿ. ಸ್ಟಾರ್ಟ್ ಮಾಡೋದು ನಾನೇ, ಮುಗಿಸೋದು ನಾನೇ. ಅದು ಮಾಡಿದ್ದೀನಿ. ಇಲ್ಲಿ ಬಂದ್ರ ಮೇಲೆ ಇಂಥರ ದೇವರೆಲ್ಲ ಸಿಕ್ಕಿದ್ದಾರೆ. ಎಲ್ಲರಿಗ ಮೇಲೆ ನಿಮ್ಮೊಂದು ಒಳ್ಳೆ ನಮಗೊಂದು ಅಮ್ಮ ನೀವೊಂದು ಸಿಕ್ಕಿ ನಾವು ಎಂಟ್ರಿ ಮಾಡಿದ್ದೀರಿ. ಏನಾದರೂ ತಪ್ಪಿದರೆ ಸಮಯ ಇರಲಿ. ಸೆಲ್ವಿ ಮಣಿ ಅವರೇ, ಇಲ್ಲಿವರೆಗೆ ಬಂದು ನೀವು ನಿಮ್ಮ ಒಂದು ಜೀವನ ಅನುಭವಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ಸೇಮ್. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.